ಎಲ್ರಿಗೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಇವಾಗ ಬೆಳಗಿನ ಜಾವ 4:30 ಹತ್ತತ್ರ. ಸೊ 4:21. ಸೊ ಇವತ್ತು ನಾನು ಹೋಗ್ತಿರೋದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಬರ್ಮಿಂಗಮ್ಗೆ. ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗಿನ ಜಾವನೇ ಎದ್ದು ಇಲ್ಲಿಂದ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾಕೆ ಇಷ್ಟು ಬೆಳಗ್ಗೆ ಅಂದರೆ ಇಲ್ಲಿಂದ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ 3 hours ಬೇಕು. ಸೊ ಹಾಗಾಗಿ ಬಸ್ ಬುಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 3 hours 3.5 hours ಬೇಕಾಗತ್ತೆ. ಸಾರಿ, ನನ್ನ ವಾಯ್ಸ್ ಬೆಳಗ್ಗೆ ಇಟ್ಸ್ ನಾಟ್ ಗುಡ್, ಬಟ್ ಸೊ ಲೆಟ್ಸ್ ಸಿ ಇವತ್ತು ಹೆಂಗೆ ಹೋಗುತ್ತೆ, ಇಲ್ಲಿಂದ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹೋಪ್ಸೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ರೆಡಿ. ಐ ಆಮ್ ಬ್ಯಾಕ್ ಅಗೇನ್. ಸೊ ಸ್ನಾನ ಮಾಡ್ಕೊಂಡೆಲ್ಲ ಬಂದಾಯಿತು. ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಫುಲ್ ಲೇಟ್ ಆಗಿದ್ದೀನಿ, ಲೈಕ್ ಲಿಟ್ರಲಿ ಇನ್ನೊಂದು 30 minutes ಇದೆ. 30 minutesಲ್ಲಿ ಎಲ್ಲ ರೆಡಿ ಆಗಬೇಕು. ಗೊತ್ತಿಲ್ಲ ಆನ್ ಟೈಮ್ ನಾನು ರೀಚ್ ಆಗ್ತೀನೋ ಇಲ್ವೋ ಅಂತ. ಬಟ್ ಲೆಟ್ಸ್ ಡೂ ದ ಮೇಕಪ್, ಲೆಟ್ಸ್ ಗೆಟ್ ರೆಡಿ. ಸೊ ಜಾಸ್ತಿ ಏನು ಮೇಕಪ್ ಹಾಕ್ಕೊಳ್ಳಲ್ಲ. ಐ ಆಮ್ ಜಸ್ಟ್ ಡೂಯಿಂಗ್ ಎ ಸಿಂಪಲ್ ಮೇಕಪ್, ಜಸ್ಟ್ ಅಪ್ಲೈಯಿಂಗ್ ಮಾಯ್ಶ್ಚರೈಸರ್ ಆ್ಯಂಡ್ ದೆನ್ ಸಮ್ ಕ್ರೀಮ್ ಅಷ್ಟೇ. ನಾನೇನು ಪ್ರೋ ಅಲ್ಲ ಮೇಕಪ್ ಮಾಡೋದಲ್ಲಿ. ನನಗೆ ಹೆಂಗೆ ಬರುತ್ತೆ, ನನಗೆ ಹೆಂಗೆ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಹಾಗೆ ಮೇಕಪ್ ಮಾಡ್ಕೊತೀನಿ. ಸೊ ಲೇಟ್ ಆಗಿರೋದ್ರಿಂದ ಐ ಥಿಂಕ್ ಜಾಸ್ತಿ ನಾನೇನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಜಸ್ಟ್ ಸಿಂಪಲ್ ಮೇಕಪ್ ಅಷ್ಟೇ. ಅಷ್ಟು ನಾನು ಜಾಗಗಳನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹೋಗ್ತಿರೋದು ಬರೀ ದೇವಸ್ಥಾನ ಆಗಿರೋದ್ರಿಂದ ಗೊತ್ತಿಲ್ಲ ನನಗೆ ಬೇರೆ ಜಾಗನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಈ ಸಿಟಿಗೆ ಹೋಗ್ತಿರೋದು ಫಸ್ಟ್ ಟೈಮ್ UK ಬಂದ ಮೇಲೆ. ಹಾಗಾಗಿ ನಾನು ಬೇರೆ ಜಾಗ ಯಾವುದಾದ್ರು ಫೇಮಸ್ ಜಾಗ ಇದೆ ಅದನ್ನು ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಬಟ್ 1 day ಆಗಿರೋದ್ರಿಂದ, ಅಂದರೆ ಬರೀ 1 day ಟ್ರಿಪ್ ಆಗಿರೋದ್ರಿಂದ ಸೊ ಗೊತ್ತಿಲ್ಲ ನನಗೆ ಎಷ್ಟು ಜಾಗಗಳನ್ನ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಡೆಫಿನೆಟ್ಲಿ ದೇವಸ್ಥಾನ ಅಂತೂ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಇವನ್ ನನಗೂ ಗೊತ್ತಿಲ್ಲ, ಇವನ್ ಐ ಆಮ್ ವೆರಿ ಎಕ್ಸೈಟೆಡ್ ಹೇಗಿದೆ ಅಂತ. ಬಟ್ ನಾನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಚೆನ್ನಾಗಿದೆ, ಲೈಕ್ ಅದರದ್ದು ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಹೋಗೋಣ ಅಂದ್ಬಿಟ್ಟು. ಸೊ ನನ್ನ ಜೊತೆ ಒಬ್ಬರು ಫ್ರೆಂಡ್ ಕೂಡ ಬರ್ತಾ ಇದ್ದಾರೆ, ಅವ್ರಿಗೂ ನಿಮಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದು ಎಲ್ರಿಗೂ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಯಾವಾಗಲೂ ಎಲ್ಲಿಗಾದ್ರೂ ಹೋಗಬೇಕು, ಇಲ್ಲ ಏನೋ ಒಂದು ಫಂಕ್ಷನ್ ಇದೆ ಅನ್ನೋ ಟೈಮಲ್ಲೇ ಇಷ್ಟು ದಿನ ಇಲ್ಲದೆ ಇರೋದು ಎಲ್ಲೋ ಸಡನ್ನಾಗಿ ಆ ಹಿಂದಿನ ದಿನ, ಅಂದರೆ ನೆಕ್ಸ್ಟ್ ಡೇ ಇವೆಂಟ್ ಇದೆ, ಎಲ್ಲ ಏನೋ ಹೋಗಬೇಕು ನೆಕ್ಸ್ಟ್ ದಿನ ಅನ್ನೋ ದಿನ, ಹಿಂದಿನ ದಿನ ಏನಾಗುತ್ತೆ ಈ ಥರ ಪಿಂಪಲ್ಸ್ ಇಟ್ಕೊಳ್ಳುತ್ತೆ. ನನಗೆ ಇದು ಎಷ್ಟು ಇರಿಟೇಟ್ ಆಗ್ತಿದೆ ಅಂದರೆ, ನನ್ನ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡೆ ಫುಲ್ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಪಿಂಪಲ್ ಬಂದ್ಬಿಟ್ಟು ನನಗೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಬಟ್ ದಿಸ್ ಈಸ್ ವಾಟ್ ಇಟ್ ಇಸ್. ಸೊ ಇದ್ರ ಜೊತೆನೇ ಎಲ್ಲ ಮಾಡಬೇಕು. ಸೊ ಇಟ್ಸ್ ಅ ಕಾಮನ್ ಥಿಂಗ್, ಇನ್ನು ಅಂದ್ಕೊಂಬಿಡಿ. ನಾನು ಅರ್ಜೆಂಟಾಗಿರೋದನ್ನ ಕೈಯೆಲ್ಲ ಎಲ್ಲ ಪೌಡರ್ಸು ಎಲ್ಲ ಹಾಕೋತಾ ಇದ್ದೀನಿ. ಬಿಕಾಸ್ ಟೈಮ್ ಇಲ್ಲ ಗುರು, ಅದಕ್ಕೆ. ಸೊ ಐ ನೋ ಇದು ನಾನೊಂಥರ ಭೂತದ ಥರ ಕಾಣ್ತಿರ್ತೀನಿ ಅಂತ, ಬಟ್ ಇಷ್ಟೇ ನನ್ನ ಮೇಕಪ್ಪು. ಜಾಸ್ತಿ ಏನೂ ನಾನು ಹಾಕ್ಕೊಳ್ಳಲ್ಲ. ಒಂದು ಡೈಲಿ ಕ್ರೀಮ್ ಹಾಕ್ಕೋತೀನಿ, ಆ್ಯಂಡ್ ದೆನ್ ನಾರ್ಮಲ್ ಟಾಲ್ಕ್ ಪೌಡರ್ ಹಾಕ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ನಥಿಂಗ್ ಎಲ್ಸ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಸ್ಯಾರಿ ಹಾಕ್ಕೋತಿದ್ದೀನಿ. ಸೊ ಅದೊಂಥರ ಖುಷಿ ನನಗೆ. ಆಬ್ವಿಯಸ್ಲಿ ಯಾವ ಹೆಣ್ಮಕ್ಳಿಗೆ ತಾನೇ ಖುಷಿ ಇರಲ್ಲ ಸ್ಯಾರಿ ಹಾಕ್ಕೋಬೇಕು ಅಂದರೆ. ಬಟ್ ಇಲ್ಲಿ ಏನಂದರೆ, ಇಲ್ಲಿಂದ ನಾನು ಬಸ್ ಸ್ಟಾಪ್ ತನಕ ಒಬ್ಬಳೇ ಹೋಗ್ತಿರೋದ್ರಿಂದ ಸ್ವಲ್ಪ ವಿಯರ್ಡಾಗಿ ಕಾಣಿರ್ತೀನಿ ಅಂತ ಅಂದ್ಕೊತೀನಿ ಎಲ್ರಿಗೂ. ಬಟ್ ಸ್ಟಿಲ್ ದಟ್ಸ್ ಫೈನ್, ಯಾಕಂದರೆ ಐ ಹ್ಯಾವ್ ಟು ವೇರ್ ಇಟ್ ಅಷ್ಟೇ. ನನ್ನ ಮೇಕಪ್ಪಲ್ಲಿ ಇಂಪಾರ್ಟೆಂಟ್ ಒಂದು ಥಿಂಗ್, ಅದು ನನ್ನ ಮೇಕಪ್ಪಲ್ಲಿ ಹಾಕ್ಕೊಳ್ಳೋದು ಯಾವಾಗಲೂ, ಇಲ್ಲ ನನಗೆ ಅದೊಂಥರ ಗ್ಲೋ ಕೊಡೋದು ಅಂದರೆ ಬ್ಲಷ್. ಯಾವುದೇ ಥರ ಬ್ಲಷ್ ಆಗಿರಲಿ, ಬಟ್ ಮೇಕ್ ಶ್ಯೂರ್ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರ ಬ್ಲಷ್. ಯಾಕಂದರೆ ನಾನು ಅಷ್ಟು ಏನೋ ಟಿಪ್ಸ್ ಕೊಡುವಂಥ ಎಕ್ಸ್ಪರ್ಟ್ ಅಲ್ಲ. ಬಟ್ ಸ್ಟಿಲ್
ನನಗೇನು ಅನ್ಸೋದು ಅಂದರೆ ಬ್ಲಷ್ ಹಾಕೋದಂದ್ರೆ ಇಟ್ ಗಿವ್ಸ್ ಯು ಮೋರ್ ಸಮಥಿಂಗ್ ಲೈಕ್ ನ್ಯಾಚುರಲ್ ಲುಕ್ ಅನ್ನೋ ಥರ. ಸೊ ಇವಂದು ನೀವು ಜಾಸ್ತಿ ಏನು ಮೇಕಪ್ ಹಾಕಿಲ್ಲ ಅಂದ್ರೂ ಬಟ್ ಬ್ಲಷ್ ಗಿವ್ಸ್ ಯು ದಟ್ ಏನೋ ನ್ಯಾಚುರಲ್ ಲುಕ್ ಅನ್ನೋ ಥರ ನನಗನ್ಸುತ್ತೆ. ಹಾಗಾಗಿ ನಾನು ಯೂಶಲಿ ಎಲ್ಲೇ ಹೋದ್ರೂ ಲೈಟಾಗಿ ಒಂದು ಟಚಪ್ ಥರ ತಗೋತೀನಿ ಸೊ ದ್ಯಾಟ್ ಇಟ್ ಲುಕ್ಸ್ ಸಿ ಪಿಂಕಿಶ್. ಸೊ ಇಟ್ ಗಿವ್ಸ್ ದಟ್ ಕ್ಯೂಟ್ ಲುಕ್. ಹಾಗಾಗಿ ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕೋತೀನಿ ಅಷ್ಟೇ. ಇಲ್ಲಾಂದರೆ ಒಳ್ಳೆ ಜೋಕರ್ ಥರ ಕಾಣಿಸ್ಬಿಡ್ತೀನಿ ಜಾಸ್ತಿ ಹಾಕ್ಕೊಂಬಿಟ್ರೆ. ನೆಕ್ಸ್ಟ್ ಥಿಂಗ್ ಈಸ್ ಐಲೈನರ್. ಐಲೈನರ್ ಹಾಕೋಬೇಕಾದ್ರೆ ಈಗ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ಗೊತ್ತಿಲ್ಲ. ಯಾಕಂದರೆ ಒಂದು ಕಡೆ ಕರೆಕ್ಟಾಗಿದೆ, ಇನ್ನೊಂದು ಕಡೆ ಸೊಟ್ಟಕ್ಕಿರುತ್ತೆ. ಅದೇನೋ ಯಾವತ್ತೂ ಕೂಡ ಕರೆಕ್ಟಾಗೇ ಬರೋಲ್ಲ. ಅದು ಎಸ್ಪೆಷಲಿ ಈ ಥರ ಇಂಪಾರ್ಟೆಂಟ್ ಡೇಸ್ ಅಂದರೆ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಾಗ ಆ ಟೈಮಲ್ಲಿ ಬರೋಲ್ಲ. ಹಾಕ್ಕೊಂಡು ಬರ್ತೀನಿ ಫುಲ್ಲಾಗಿ, ಆಯಿತಾ? ಐ ಆಮ್ ಡನ್ ವಿತ್ ಐಲೈನರ್. ಐ ಹೋಪ್ ಇದು ಚೆನ್ನಾಗಿ ಕಾಣ್ತಿದೆ ನನ್ನ ಮುಖದ ಮೇಲೆ. ಅಂದರೆ ಇಷ್ಟೇ ನಾನು ಹಾಕೋದು, ಜಾಸ್ತಿ ಹಾಕಲ್ಲ. ದೆನ್ ಕಮ್ಸ್ ದ ಬೆಸ್ಟ್ ಪಾರ್ಟ್, ಮಸ್ಕಾರ. ಮಸ್ಕಾರ ಈಸ್ ದಿ ಸೆಕೆಂಡ್ ಥಿಂಗ್ ನನಗೆ ಮೋಸ್ಟ್ ಫೇವ್ರೆಟ್ ಮೇಕಪ್ಪಲ್ಲಿ ಅನ್ನೋದಂದರೆ, ಏನು ಹಾಕಿಲ್ಲ ಅಂದ್ರೂ ಮಸ್ಕಾರ ಹಿಂಗೆ ಒಂಚೂರು ಹಾಕ್ಕೊಂಬಿಟ್ರೆ ನನಗೆ ಅದೇನೋ ಒಂಥರ ಖುಷಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನ್ನೋ ಥರ. ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೂ ದಿಸ್ ದ ಲಿಪ್ಸ್ಟಿಕ್, ದಿಸ್ ಇಸ್ ದ ಹೋಲ್ ಲುಕ್ ಅಷ್ಟೇ. ಸೊ ಇನ್ನೊಂದು ಬಿಂದಿ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ. ಆ್ಯಂಡ್ ದೆನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ದ ಫುಲ್ ಔಟ್ಫಿಟ್. ಐ ಕಮ್ ಬ್ಯಾಕ್, ಓಕೆನಾ? ಇದು ನನ್ನ ಫೈನಲ್ ಔಟ್ಫಿಟ್. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಇಯರಿಂಗ್ಸ್ ಹಾಕೋಬೇಕು, ಒಂದು ಸ್ಟಿಕ್ಕರ್. ಸೊ ಅದಾದರೆ ಆಯಿತು. ಸೊ ಓಕೆ, ಸೊ ದಿಸ್ ಇಸ್ ಮೈ ಇಯರಿಂಗ್ ಫಾರ್ ದಿಸ್. ಒನ್ ಲಾಸ್ಟ್ ಥಿಂಗ್, ಬಿಂದಿ ರೆಡಿ. ಲೆಟ್ಸ್ ಗೋ. ಲೇಟ್ ಆಗಿದೆ, ಲೆಟ್ಸ್ ಗೋ ಬೇಗ ಬೇಗ, ಓಕೆನಾ? ಓಡ್ಕೊಂಡು ಬಂದೆ ಬಸ್ ಸ್ಟಾಪ್ಗೆ. ಇನ್ನು ಒಂದು 5 ಮಿನಿಟ್ಸ್ ತೋರಿಸ್ತಿದೆ. ಸೊ ಆಲ್ಮೋಸ್ಟ್ ಬಸ್ ಹತ್ಕೊಂಡು ಹೊರಡಬೇಕು. ಸೊ ಸಿ ಯು ದೇರ್. ಹಾಯ್ ಬೋಲು.